ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದ ಪ್ರದೋಷ್, ವಿನಯ್, ರವಿಶಂಕರ್ ಮಾಫಿ ಸಾಕ್ಷಿ ಹೇಳುವುದಕ್ಕೆ ನಾವು ಸಿದ್ಧ ಅಂತ ಹೇಳಿದ್ದಾರೆ. ಇದು ಕೊಲೆ ಆರೋಪ ಹೊತ್ತಿರೋ ದರ್ಶನ್ಗೆ ಸಂಕಷ್ಟ ತಂದಿಡುತ್ತಾ? ಮಾಫಿ ಸಾಕ್ಷಿಯನ್ನ ಸ್ಟ್ರಾಂಗ್ ಅಂತ ಪರಿಗಣಿಸೋದು ಯಾಕೆ? ಅದಕ್ಕೂ ಮೊದಲು ಮಾಫಿ ಸಾಕ್ಷಿ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಮಾಫಿ ಸಾಕ್ಷಿ ಅಥವಾ ಅಪ್ರೂವರ್ ಅಂದ್ರೆ ಯಾವುದೇ ಅಪರಾಧದಲ್ಲಿ ಭಾಗಿಯಾಗಿದ್ದಂಥ ವ್ಯಕ್ತಿ ಅಥವಾ ಆರೋಪಿ ತನ್ನ ಪಾತ್ರವನ್ನ ಒಪ್ಪಿಕೊಂಡು ಅಪರಾಧದ ಬಗ್ಗೆ ಸಂಪೂರ್ಣ ಸತ್ಯವನ್ನ ನ್ಯಾಯಾಲಯಕ್ಕೆ ಅಥವಾ ತನಿಖಾ ಸಂಸ್ಥೆಯ ಮುಂದೆ ಹೇಳೋದಕ್ಕೆ ಒಪ್ಕೊಳ್ಳೋದು. ಹಾಗೆ ಇದಕ್ಕೆ ಬದಲಾಗಿ ಕಾನೂನಿನ ಪ್ರಕಾರ ಕ್ಷಮೆ ಪಡೆಯುವಂತ ಸಾಕ್ಷಿಯನ್ನ ಮಾಫಿ ಸಾಕ್ಷಿ ಅಂತ ಹೇಳ್ತಾರೆ. ಈಗ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳಲ್ಲಿ 3 ಜನ ತಾವು ಮಾಫಿ ಸಾಕ್ಷಿಯಾಗುವುದಕ್ಕೆ ಒಪ್ಕೊಂಡಿದ್ದಾರೆ. ಅಂದ್ರೆ ಇವರು ಇದ್ದಿದ್ದನ್ನ ಇದ್ದ ಹಾಗೆ, ನೋಡಿದ್ದನ್ನ ನೋಡ್ದ ಹಾಗೆ, ಕೊಲೆಯಲ್ಲಿ ಯಾರ ಪಾತ್ರ ಏನು ಅನ್ನೋದನ್ನ ಹೇಳೋದಕ್ಕೆ ಒಪ್ಕೊಂಡಿದ್ದಾರೆ. ಮಾಫಿ ಸಾಕ್ಷಿ ಹೇಳಿಕೆ ಅಂದ್ರೆ ಘಟನೆ ನಡೆದ ದಿನ, ಅಲ್ಲಿ ಆ ದಿನ ಏನಾಗಿತ್ತು, ಆಗೋಕ್ಕೂ ಮೊದಲು ಏನೆಲ್ಲ ಬೆಳವಣಿಗೆ ನಡೆದ್ವು, ಯಾರ್ಯಾರಲ್ಲಿ ಪ್ರತ್ಯಕ್ಷವಾಗಿ ಇದ್ರು, ಪರೋಕ್ಷವಾಗಿ ಯಾರ್ಯಾರು ಕೈ ಜೋಡಿಸಿದ್ರು, ಏನೇನ್ ಮಾತುಕತೆ ನಡೆಯಿತು ಮುಂತಾದವುಗಳನ್ನ ಮುಚ್ಚು ಮರೆ ಇಲ್ಲದೆ ಇದ್ದಿದ್ದನ್ನ ಇದ್ದ ಹಾಗೆ ಹೇಳುವಂತ ಪ್ರಕ್ರಿಯೆ ಆಗಿರುತ್ತೆ. ಹಾಗಾಗಿ ಮಾಫಿ ಸಾಕ್ಷಿ ಅನ್ನೋದನ್ನ ಉಳಿದೆಲ್ಲಾ ಸಾಕ್ಷಿಗಳಿಗಿಂತ ತುಂಬಾನೇ ಸ್ಟ್ರಾಂಗ್ ಅಂತ ಪರಿಗಣಿಸ್ತಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಇದು ಮತ್ತೊಂದು ಶಾಕ್. ಯಾಕಂದ್ರೆ ದರ್ಶನ್ ವಿರುದ್ಧ ದೋಸ್ತಿಗಳೇ ತಿರುಗಿಬಿದ್ದಿದ್ದಾರೆ. ಜೈಲಿಂದ ಹೊರಬರೋಕೆ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇರೋ ದರ್ಶನ್ಗೆ ಜೊತೆಗಿದ್ದವರೇ ಶಾಕ್ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 14ನೇ ಆರೋಪಿ ಪ್ರದೋಷ್ಗೆ ಕತ್ತಲ ಕೋಣೆ ಜೀವನ ಸಾಕನಿಸಿಬಿಟ್ಟಿದೆ. ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸ್ತಾ ಇರುವ ಪ್ರದೋಷ್ ಪ್ರಕರಣದ ಸತ್ಯ ಹೇಳೋದಕ್ಕೆ ಮುಂದಾಗಿದ್ದಾನೆ. ಸತ್ಯ ಹೇಳ್ತೀನಿ, ಕ್ಷಮೆ ನೀಡಿ ಅಂತ ಕೋರ್ಟ್ ಮೊರೆ ಹೋಗಿದ್ದಾನೆ. ಕೊಲೆ ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯನ್ನಾಗಿಸುವಂತೆ ಕೋರಿ ಪ್ರದೋಷ್ ಪರ ವಕೀಲರು 59ನೇ ಸಿಸಿಎಚ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಮಾಫಿ ಸಾಕ್ಷಿ ಕೋರಿ ಪ್ರದೋಷ್ ಪರ ವಕೀಲರು ಸಲ್ಲಿಸಿದ್ದಂತ ಅರ್ಜಿಯ ವಿಚಾರಣೆ ನಡೆಸಿದ ಬೆಂಗಳೂರಿನ 59ನೇ ಸೆಷನ್ಸ್ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದೆ. ಸಹ ಆರೋಪಿಗಳಿಗೆ ಆಕ್ಷೇಪಣೆಯ ಅವಕಾಶ ನೀಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಜಡ್ಜ್ ಸುಜಾತ ಮಡಿವಾಳಪ್ಪ ಸಾಮ್ರಾಣಿ ಆಗಸ್ಟ್ 10ರವರೆಗೆ ಆದೇಶವನ್ನ ಕಾಯ್ದಿರಿಸಿದ್ದಾರೆ. ಇತ್ತ ಪ್ರದೋಷ್ ಬೆನ್ನಲ್ಲೇ 8ನೇ ಆರೋಪಿ ರವಿಶಂಕರ್ ಹಾಗೆ 10ನೇ ಆರೋಪಿ ಸ್ಟೋನಿ ಬ್ರೂಕ್ ಪಬ್ನ ಮಾಲೀಕ ವಿನಯ್ ಕೂಡ ಮಾಫಿ ಸಾಕ್ಷಿಯನ್ನಾಗಿ ಮಾಡಿ ಅಂತ ಕೋರಿ ಅರ್ಜಿಯನ್ನ ಸಲ್ಲಿಸುವಂತ ಸಾಧ್ಯತೆಗಳು ಕೂಡ ಇದೆ. ಸದ್ಯ ಇಬ್ಬರೂ ಆರೋಪಿಗಳು ಮಾಫಿ ಸಾಕ್ಷಿಯನ್ನಾಗಿಸುವಂತೆ ಕೋರಿ ವಕೀಲರ ಮೂಲಕ ಅರ್ಜಿ ಸಲ್ಲಿಸುವುದಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಒಂದು ವೇಳೆ ಪ್ರದೋಷ್, ವಿನಯ್ ಅಥವಾ ರವಿಶಂಕರ್ ಮಾಫಿ ಸಾಕ್ಷಿ ಆದ್ರೆ ದರ್ಶನ್ ಪಾಲಿಗೆ ಅದು ದೊಡ್ಡ ಕಂಟಕ ಆಗಬಲ್ಲದು. ಯಾಕಂದ್ರೆ ಮಾಫಿ ಸಾಕ್ಷಿ ಆಗೋದಕ್ಕೆ ಹೊರಟ ಎಲ್ಲರೂ ದರ್ಶನ್ಗೆ ಅತಿ ಆಪ್ತರು. ಕೊಲೆಯ ಸ್ಕೆಚ್ನಿಂದ ಹಿಡಿದು ಶವದ ವಿಲೇವಾರಿ, ಹಣದ ಡೀಲ್ ಹಾಗೆ ಸಾಕ್ಷ್ಯ ನಾಶದವರೆಗೂ ಪ್ರತಿಯೊಂದು ಇಂಚಿಂಚೂ ರಹಸ್ಯ ಇವರಿಗೆ ಗೊತ್ತಿದೆ. ಅಷ್ಟಕ್ಕೂ ಇದುವರೆಗೆ ಪರೋಕ್ಷ ಸಾಕ್ಷ್ಯಗಳ ಆಧಾರದ ಮೇಲೆ ನಿಂತಿದ್ದಂಥ ಕೇಸ್ ಈಗ ಜೊತೆಯಲ್ಲಿದ್ದವರೇ ಮಾಫಿ ಸಾಕ್ಷಿಯಾದ್ರೆ ದರ್ಶನ್ ವಿರುದ್ಧದ ಡೆಡ್ಲಿ ಎವಿಡೆನ್ಸ್ ಆಗಿ ಬದಲಾಗುತ್ತೆ. ಒಟ್ನಲ್ಲಿ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಮಾಫಿ ಸಾಕ್ಷಿ ಮಾಡಿ ಅಂತ ಕೇಳ್ಕೊಳ್ತಾ ಇರೋ ಪ್ರದೋಷ್ನಿಂದ ಪ್ರಕರಣದ ದಿಕ್ಕೇ ಬದಲಾಗುವ ಸಾಧ್ಯತೆಗಳಿದೆ.